ಹಾಯ್ ಮಮ್ಮೀಸ್, ಇವತ್ತು ನಾನು ನಮ್ಮ ಮಕ್ಕಳಿಗೋಸ್ಕರ ಸೂಪರ್ ಆಗಿರೋ ಟೇಸ್ಟಿಯಾಗಿರೋ ಜಸ್ಟ್ 2 ನಿಮಿಟ್ಸಲ್ಲಿ ಇನ್ಸ್ಟಂಟಾಗಿ ರೆಡಿ ಮಾಡ್ಕೊಳ್ಳೋ ಅಂಥ ಬೆಸ್ಟ್ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಅದೇ ಬೀಟ್ರೂಟ್ ದೋಸೆ. ಹಾಗಿದ್ರೆ ಇದನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣವಾ? ಮೊದಲಿಗೆ ಒಂದು ಸಣ್ಣ ಬೌಲ್ ತೊಗೊಂಡು ಅದಕ್ಕೆ 2 ಸ್ಪೂನಷ್ಟು ಗೋಧಿ ಹಿಟ್ಟನ್ನು ತಗೊಂಡು ಹಾಗೆ 1 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡ್ಕೊಳ್ಬೇಕು. ಜೊತೆಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು, ಹಾಗೆ ಇದಕ್ಕೆ ಚಿಟಿಕೆಯಷ್ಟು ಅಜವಾನ ಜೀರಿಗೆಯನ್ನು ಹಾಕ್ಕೋಬೇಕು. ಹಾಗೆ ಇದಕ್ಕೆ ಬೀಟ್ರೂಟು ವಾಶ್ ಮಾಡಿಕೊಂಡು ತುರಿದಿಟ್ಟಿರುವಂಥ ಬೀಟ್ರೂಟನ್ನು ಸ್ವಲ್ಪ ಹಾಕ್ಕೋಬೇಕು. ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡ್ಕೋಬೇಕು. ನೀರು ಹಾಕಿ ಚೆನ್ನಾಗಿ ಗಂಟಿಲ್ದಂಗೆ ಬೀಟ್ ಮಾಡ್ಕೊಳ್ಬೇಕು. ಇದನ್ನ ಬೀಟ್ರೂಟಲ್ಲಿ ಹೆಚ್ಚು ವಿಟಾಮಿನ್ಸ್ ಹಾಗೂ ಪ್ರೋಟೀನ್, ಐರನ್, ವಿಟಮಿನ್ ಬಿ, ವಿಟಮಿನ್ ಸಿ ಈ ಥರ ಹಲವಾರು ವಿಟಮಿನ್ಸ್ಗಳು ಇದರಲ್ಲಿ ಆ್ಯಡ್ ಇದೆ. ಬೀಟ್ರೂಟನ್ನು ಮಕ್ಕಳಿಗೆ ಕೊಡೋದ್ರಿಂದ ಹೆಲ್ದಿಯಾಗೂ ಇರುತ್ತಾರೆ, ವೇಟ್ ಗೇನು ಆಗುತ್ತೆ. ನೋಡಿ, ಇದು ಬೀಟ್ ಮಾಡ್ತಾ ಮಾಡ್ತಾ ಎಷ್ಟು ಚೆಂದ ಕಲರ್ ಬರ್ತಾ ಇದೆ. ಇದು ನೋಡಿ, ಬೀಟ್ ಮಾಡ್ದಂಗೆ ಎಷ್ಟು ಚೆಂದ ಕಲರ್ ಬರ್ತಾ ಇದೆ. ಈ ಕಲರ್ ನೋಡಿದ್ರೆ ಸಾಕು, ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಈಗ ಗ್ಯಾಸ್ ಸ್ಟವ್ ಮೇಲೆ ಹಂಚನ್ನು ಇಟ್ಕೊಂಡು ತುಪ್ಪನ ಸವರ್ಕೊಂಡ್ಬಿಡಿ ಎಲ್ಲ ಕಡೆ. ಹಾಗೆ 1 ಸ್ಪೂನ್ ತೊಗೊಂಡು ಹಂಚಿನ ಮೇಲೆ ದೋಸೆ ಆಕಾರಕ್ಕೆ ಚಿಕ್ಕದಾಗಿ ಹಾಕ್ಕೊಂಡ್ಬಿಡಿ. ದೊಡ್ಡ ಮಕ್ಕಳಿದ್ದರೆ ಟಿಫಿನ್ ಬಾಕ್ಸ್ ಕಟ್ತೀನಿ ಅಂದರೆ ಸ್ವಲ್ಪ ದೊಡ್ಡದಾಗಿ ದೋಸೆ ಮಾಡಿ ಕಟ್ಬೋದು, ಅದು ಚೆನ್ನಾಗೇ ಇರುತ್ತೆ. ಮಕ್ಕಳಿಗೆ ಮಾತ್ರ ಅಲ್ಲ, ದೊಡ್ಡವ್ರಿಗೂ ಮಾಡಿಕೊಟ್ರು ಟೇಸ್ಟಿಯಾಗೇ ಇರುತ್ತೆ, ಅವರು ಇಷ್ಟಪಡ್ತಾರೆ. ಈಗ ದೋಸೆನ ಒಂದು ಸೈಡ್ ಬೆಂದಿದೆ, ಇನ್ನೊಂದು ಸೈಡು ಬೇಯಿಸ್ಕೊತಿದ್ದೀನಿ. ಹಸಿ ಇಲ್ಲದ ರೀತಿಯಲ್ಲಿ ಬೇಯಿಸ್ಕೊಳ್ಳಿ. ಎಲ್ಲ ಮಾಮ್ಸ್ಗೂ ಒಂದು ಚಿಂತೆ ಇರುತ್ತೆ, ಸಣ್ಣ ಮಕ್ಕಳು ಇರಲಿ ಅಥವಾ ದೊಡ್ಡ ಮಕ್ಕಳು ಇರಲಿ, ಮಾರ್ನಿಂಗ್ ಟಿಫಿನಿಗೆ ಏನು ತಿನ್ನಿಸ್ಲಿ ಅಥವಾ ಮಧ್ಯಾಹ್ನ ಲಂಚಿಗೆ ಏನು ಕೊಡಲಿ, ಡಿನ್ನರಿಗೆ ಏನು ಕೊಡಲಿ ಅಂತ ಚಿಂತೆ ಇರುತ್ತೆ. ಈ ಚಿಂತೆಗೆ ನನ್ನ ಕಡೆಯಿಂದ ಒಂದು ಸಣ್ಣ ಸೊಲ್ಯೂಷನ್ ಹುಡುಕಿದ್ದೀನಿ. ಅದೇ 1 ವೆಜಿಟೇಬಲ್ ಮೋರ್ ರೆಸಿಪೀಸ್ ಅಂತ ಹೇಳಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತಾಯಿದ್ದೀನಿ. ಜಸ್ಟ್ ಈಗ ಬೀಟ್ರೂಟ್ ಯೂಸ್ ಮಾಡಿದ್ದೀನಲ್ಲ, ಹಾಗೆ ಬೀಟ್ರೂಟಿಂದ ಯಾವ್ಯಾವ ಥರ ಫುಡ್ ಮಾಡ್ಬೋದು, ಯಾವ್ಯಾವ ಥರ ಮಕ್ಕಳಿಗೆ ಕೊಡ್ಬೋದು ಅಂತ ಮಾಡ್ತಿದ್ದೀನಿ. ಆ ಥರ ಬೇಕಿದ್ದರೆ ನೀವು ನನ್ನ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ನೋಡಿ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ಬೀಟ್ರೂಟ್ ಜೊತೆ ಯೂಸ್ ಮಾಡಿರೋ ಚಟ್ನಿ, ಇದು ಬೇಬಿಗೋಸ್ಕರನೇ ಮಾಡಿರೋದು. ಅದರ ರೆಸಿಪೀಸು ಅಥವಾ ಬೇಕಿದ್ದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ, ಅದನ್ನು ಕೂಡ ನೋಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ಪಿಂಕಿಷ್ಟಾಗಿ ಕಲರಿಸ್ಟಾಗಿ ಬಂದಿದೆ ಅಂದರೆ ಇದನ್ನು ನಾನು ನನ್ನ ಮಗಳಿಗೆ ತಿನ್ನಿಸ್ತಾ ಇದ್ದೀನಿ. ಈಗ ಇದೇ ಥರ ರುಚಿಯಾದ ಟೇಸ್ಟಿಯಾಗಿ ಡಿಫ್ರೆಂಟ್ ಆಗಿರೋ ಮಕ್ಕಳದ್ದು ರೆಸಿಪೀಸ್ ಬೇಕಿದ್ದರೆ ಫಾಲೋ ಮಾಡಿ.